ಇದಪ್ಪ ವತಿಯಿಂದ ನಮ್ಮ ತಾಲೂಕಿನ ಪ್ರಜಾವಾಣಿ ಪತ್ರಿಕೆಯ ಮಾಜಿ ಅಧ್ಯಕ್ಷರು ಹಿರಿಯವರು ಆದಂಥ ಮಾಟಾಳ್ ಶಿವಲಿಂಗಪ್ಪನವರ ಹುಟ್ಟುಹಬ್ಬದ ಶುಭಾಶಯ ಕುರಿತು ಸಂಘದ ವತಿಯಿಂದ ಅವರಿಗೆ ಗೌರವ ಸಮರ್ಪಣೆ ನೆರವೇರಲಿದ್ದು, ಈ ಒಂದು ಸಮಾರಂಭದಲ್ಲಿ ಆಸೀನರಾಗಿರುವಂತಹ ಎಲ್ಲ ಸನ್ಮಿತ್ರರು ಮತ್ತು ಹಿತೈಷಿಗಳಾದಂಥ ರಕ್ಷಣಾ ಇಲಾಖೆಯ ಚಂದ್ರಮೌಳಿ ಸರ್ ಅವರು ಹಾಗೂ ಎಲ್ಲ ಆತ್ಮೀಯರಿಗೆ ಸ್ವಾಗತ ಕೋರ್ತಾ ಈ ಒಂದು ತಾಲೂಕು ಕಾರ್ಯನಿರತ ಪ್ರದರ್ಶನದ ಮಾಜಿ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿರುವಂಥ ನಮ್ಮೆಲ್ಲರ ಮಾರ್ಗದರ್ಶಕರಾಗಿದ್ದಂಥ ಹಾಗೂ ಆಗಿರುವ ಮಾಟಾಳ್ ಶಿವಲಿಂಗಪ್ಪನವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಅಂತ ಮಾಟಾಳ್ ಶಿವಲಿಂಗಪ್ಪನವರು ನಾವು ಪ್ರಜಾವಾಣಿಯವರು ವಿಜಯ ಕರ್ನಾಟಕ ಇದ್ದ ಸಂದರ್ಭದಲ್ಲಿ ಸುದ್ದಿ ವಿಷಯದಲ್ಲಿ ನಮಗೆ ಭಾಳ ಒಂದು ಒಳ್ಳೆಯ ಸಾಥ್ ಕೊಟ್ಟಿದ್ದು ನಮ್ಮ ಸಂದರ್ಭದಲ್ಲಿ ಸ್ಮರಿಸ್ಕೊಳ್ತೀವಿ. ಅದೇ ರೀತಿ ಈಗ ಸೇವೆ ಪತ್ರಕರ್ತ ವೃತ್ತಿಯಿಂದ ಅವರು ಇವತ್ತು 100 ಟ್ರೈನ್ದು ಪತ್ರಕರ್ತರ ಜೊತೆ ಒಡನಾಟ ಚೆನ್ನಾಗಿದೆ. ಈಗ ಅವರು ನಿನ್ನೊಬ್ಬನಿಗೆ ಫೋನ್ ಮಾಡೋದು ಎಲ್ಲರ ವಿಶ್ವಾಸ ಈಗಲೂ ಒಮ್ಮೆ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ವತಿಯಿಂದ ಶಿವಲಿಂಗಪ್ಪನಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ಏನು ನಾವು ಪ್ರತಿ ಹುಟ್ಟುಹಬ್ಬವನ್ನು ಎಲ್ಲ ನಮ್ಮ ಪತ್ರಕರ್ತ ಮಿತ್ರರ ಜೊತೆ ಆಚರಿಸುವ ಒಂದು ಪದ್ಧತಿಯನ್ನು ರೂಢಿಸ್ಕೊಂಡ್ಬಂದಿರುವಂಥ ನಮ್ಮ ಮಂಜುನಾಥ್ ಅವರು, ನಮ್ಮ ಶ್ರೀಯುತ ಕಣಕಟ್ಟೆ ಹೋಬಳಿಯ ನೇತಾರ ಹಾಗೂ ಮಾಜಿ ಪತ್ರಕರ್ತ ಸಂಘದ ಅಧ್ಯಕ್ಷರು ಆದಂಥ ಶಿವಲಿಂಗಪ್ಪನವರು ಈ ಒಂದು ಕೊಡುಗೆ, ಈ ಕಟ್ಟಡದ ಕೊಡುಗೆ ಅವರ ಕೈಯಿಂದಲೇ ಆಗಿತ್ತು. ಇದು ಒಂದು ಹೊಸ ಒಂದು ಬಿಲ್ಡಿಂಗ್ ಆಗಬೇಕು, ಅವರು ಬೆನ್ನೆಲುಬಾಗಿ ನಿಂತ್ಕೊಂಡು ಹೋರಾಟ ಮಾಡಲಿ, ನಮ್ಮ ಜೊತೆ ಸೇರ್ಕೊಂಡು ಅವರಿಗೆ ಈ ಒಂದು ಹುಟ್ಟುಹಬ್ಬ ಯಶಸ್ಸು ನೀಡಲಿ. ಹಾಗೆ ನಮ್ಮ ಪತ್ರಕರ್ತರ ಜೊತೆ ಬಾಂಧವ್ಯ ತುಂಬ ಚೆನ್ನಾಗಿದೆ ಅಂತ ಆಶಿಸ್ತಾ ಧನ್ಯವಾದ. ತುಂಬ ಸಂತೋಷ, ಅವರಿಗೆ ಅಭಿನಂದನೆಗಳನ್ನು ತಿಳಿಸ್ತೇನೆ. ಹಾಗೂ ಇವತ್ತು ನಾನು ಪಶುಪತಿ ಹೇಳ್ತೀನಿ ಅಂದರೆ ಅದಕ್ಕೆ ಕಾರಣ ಮಾಟಾಳ್ ಶಿವಲಿಂಗಪ್ಪನವರು. ನಾನು ಕನ್ನಡಪ್ರಭ ವರದಿಗಾರ ಆಗಬೇಕು ಅಂತೇನು ಹೋಗಿರಲಿಲ್ಲ. ಅಕಸ್ಮಾತ್ತಾಗಿ ವೆಂಕಟನಾರಾಯಣ ಅವರು ನಾಳೆಯಿಂದ ನೀನೇ ವರದಿಗಾರ ಅಂದಾಗ ನನಗೆ ಯಾವುದೇ ಇದಿರಲಿಲ್ಲ. ಅವತ್ತಿನ ದಿನ ನನಗೆ ಬೆನ್ನೆಲುಬಾಗಿ ನಿಂತು ನಾವಿದ್ದೀವಿ ಅಂತೇಳಿ ಹೇಳಿದವರು ಗೋಪಿನಾಥ್, ಮಾಟಾಳ್ ಶಿವಲಿಂಗಪ್ಪ, ರಾಮಚಂದ್ರ ಅವರೆಲ್ಲರೂ ಸೇರಿ ಇವತ್ತು ನನಗೆ ಮಾರ್ಗದರ್ಶನ ಮಾಡಿ ನನ್ನೊಬ್ಬರು ನನ್ನ ಪತ್ರಕರ್ತನನ್ನಾಗಿ ಮಾಡಿದ್ದಾರೆ. ಅವ್ರಿಗೆಲ್ಲರಿಗೂ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಅದೇ ರೀತಿ ಎಲ್ಲ ಹಂತದಲ್ಲೂ ನನಗೆ ಮಾಟಾಳ್ ಶಿವಲಿಂಗಪ್ಪನವ್ರ ಬಗ್ಗೆ ಯಾರು ಏನು ಬೇಕಾದ್ರೂ ಹೇಳ್ಬೋದು, ಆದರೆ ಎಲ್ಲ ಹಂತದಲ್ಲೂ ನನಗೆ ಬೆನ್ನೆಲುಬಾಗಿ ನಿಂತು ಬೆಂಬಲ ನೀಡಿದ್ದಾರೆ. ಅವರಿಗೆ ನಾನು ಉತ್ಪೂರ್ವಕವಾದ ಧನ್ಯವಾದಗಳನ್ನು. ಮಾಜಿ ಪತ್ರಕರ್ತರಾದಂಥ ಶಿವಲಿಂಗಪ್ಪನವ್ರ ಹುಟ್ಟುಹಬ್ಬ ನಮಗೆ ತುಂಬ ಸಂತೋಷ ಬಂದಿದೆ. ಹಾಗೆ ಅವ್ರಿಗೆ ನಾವು ಈ ವೃತ್ತಿಲಿ ಬರೋಕ್ಕೆ ಕಣಕಟ್ಟೆ ಕುಮಾರಣ್ಣರೇ ಅದಾದ ನಂತರ ಸ್ವಲ್ಪ ಮಾರ್ಗದರ್ಶನ ಕೊಟ್ಟರು ನಮ್ಗೆ ಶಿವಲಿಂಗಪ್ಪ ಅವರು ಬಂದ್ರಲ್ಲ ಅಂತ. ಹಾಗಾಗಿ ನಾವು ಅವ್ರ ಕೃತಜ್ಞತೆ ಸಲ್ಲಿಸೋಣ. ಅದಕ್ಕೆ ಅದು ಎಲ್ರಿಗೂ ಜಗಜ್ಜಾಹಿರ. ನಾನು ಅದಕ್ಕೆ ನನ್ನ ಆಡು ಭಾಷೆ ಹೇಳ್ಬೇಕು ಅಂದ್ರೆ ಹಚ್ಚಿದ್ರೆ ಅಕ್ಕಿ ರೊಟ್ಟಿ, ಮಚ್ಚಿದ್ರೆ ರಾಗಿ ರೊಟ್ಟಿ, ಈ ಟೈಪಲ್ಲಿ ಅವ್ರು ಎರಡೂ ಕಡೆ ಬ್ಯಾಲೆನ್ಸ್ ಮಾಡಿ ಯಾರನ್ನೂ ದ್ವೇಷಿಸ್ತಾನೆ ಮೇಂಟೈನ್ ಮಾಡ್ಕೊಂಡು ಬರ್ತಿರೋದು ತುಂಬ ಸಂತೋಷದ ವಿಚಾರ. ಅವರ ಒಂದು ಕಾರ್ಯಕ್ರಮದ ಬಗ್ಗೆ ಮತ್ತು ಅವರ ಈ ವೃತ್ತಿ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಈ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲೂ ಕೂಡ ನಮ್ಮ ಸಂಘದ ಶ್ರೇಯಸ್ಸಿಗೆ ಎಲ್ಲ ರೀತಿಯಲ್ಲೂ ಕೂಡ ಹೆಚ್ಚಿನ ಶ್ರಮ ಹಾಕಿ ಸಂಘದ ಅಭಿವೃದ್ಧಿಗೆ ಶ್ರಮಿಸಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ, ನನ್ನ ವೈಯಕ್ತಿಕವಾಗಿ ಅವರ ಅಧ್ಯಕ್ಷ ಅವಧಿನಲ್ಲಿ ನಾನು ಈ ಸಂಘಕ್ಕೆ ಸದಸ್ಯನಾದ ನಂತರ ನನಗೆ ಹೆಚ್ಚಿನ ರೀತಿ ಸಹಕಾರ ಕೊಟ್ಟು ಎಲ್ಲ ಥರದಲ್ಲೂ ಕೂಡ ಇಂದು ಮಾಟಾಳ್ ಶಿವಲಿಂಗಪ್ಪನವರ ಹುಟ್ಟಿದ ದಿನ. ಶಿವಲಿಂಗಪ್ಪನಿಗೆ ಶುಭ ಹಾರೈಸ್ತಾ ಏನು ಸಂಘದ ಒಳಿತಿಗಾಗಿ ವರ್ಷದ ಹುಟ್ಟುಹಬ್ಬನ ಆಚರಿಸ್ತಾ ಇದ್ದಾರೆ. ಸಂಘದ ಒಳಿತಿಗಾಗಿ ಅಧಿಕಾರದಲ್ಲಿದ್ದಾಗ ತುಂಬ ಸೇವೆಯನ್ನು ಮಾಡಿದಂಥರು. ಈ ಕಟ್ಟಡನ ಅವರ ಸೇವಾವಧಿಯಲ್ಲಿ ಮಾಡಿದ್ರು ಕೂಡ ಇದು ಇನ್ನೂ ಸಂಘಕ್ಕೆ ಇವತ್ತು ಕೂಡ ಸಲ್ಲಿಕೆ ಆಗಿಲ್ಲ. ಈ ನಿಟ್ಟಿನಲ್ಲಿ ಸಂಘದ ಎಲ್ಲ ಸದಸ್ಯರು ಒಮ್ಮತದಿಂದ ಇದೇ ಜಾಗ ಮಾಡ್ಕೊಬೇಕು ಅಂತ ಒಂದು ಆಸೆಯಲ್ಲಿದ್ದೀವಿ. ಶಿವಲಿಂಗಪ್ಪವರು ಸೇವಾ ಮನೋವೃತ್ತಿಯನ್ನು ತೋರಲಿ,
ಕೆಲವು ಇವತ್ತು ಕೊನೆ ಹಂತದ ನಾವು ಬೇಜಾರಾಗಬಾರ್ದು. ಅವರು ನಮಗೆ ಒಳ್ಳೇದು ಮಾಡಿ ನಮ್ಮನ್ನು ಕೂಡ ಒಳ್ಳೆ ಆಡಳಿತ ಕರ್ಕೊಂಡು ಹೋಗುವಂಥ ಮನಸ್ಸನ್ನು ಕೊಡಲಿ ಅಂತ ಕೇಳ್ಕೊತ ಧನ್ಯವಾದ ಮಾಡ್ಕೊಂಡು ಮುಗಿಸ್ತೀನಿ. ನಿಮ್ಮೆಲ್ಲರ ಆತ್ಮೀಯ ಮಿತ್ರರು, ಎಲ್ಲ ವೃತ್ತಿ ಬಾಂಧವರು, ಅವರಿಗೆಲ್ಲ ನಮಸ್ಕಾರ ತಿಳಿಸಿ. ಈಗ ನಾನು ಸೇವೆ ಮಾಡಬೇಕು ಅಂತಲೇ ಬಂದವನು. ಆದರೆ ಕಟ್ಟಡ ತಗೋಬೇಕಾದ್ರೂ ತಗೊಂಡು, ಆದರೆ ಅದು ಯಾಕೆ ಇದಾಯಿತು ಅಂತ ನನಗೇ ಗೊತ್ತಾಗಲಿಲ್ಲ. ಅಶ್ವಥ್ ನಾರಾಯಣ ಗೌಡರು ನಮ್ಮನೆಗೆ ಬಂದು ಹೇಳಿದರು, ನೀನು ಎಂಥ ಕೆಲಸ ಮಾಡಿದೆ, ಯಾವಾಗ ಒಂದು ಮಾತು ಹೇಳಿದರೆ ನಾನು ಪೂರ್ತಿ ಜಿಲ್ಲಾಡಳಿತದಿಂದಲೇ ಬರ್ಕೊಡ್ತಿದ್ದೆ ಅಂತ ಹೇಳಿದರು. ಅದರಲ್ಲಿ ಯಾವಾಗ ಮುಗಿದೋಗಿತ್ತು, ಮುಂಚೆ ಹೋಗಿತ್ತು. ಆವಾಗ ಏನೂ ಆಗಲಿಲ್ಲ. ಏನು ಮಾಡ್ತೀರಾ, ಯಾರಿಗೂ ನಮಗೆ ಗುಪ್ತಗಾರಿಕೆ ಮಾಡಬೇಕು ಅನ್ನೋ ಇದೂ ಇಲ್ಲ. ಇರೋ ಕುಮಾರರು ಭಾರಿ ಸಹಾಯ ಮಾಡಿದ್ದಾರೆ, ಆನಂದ್ ಮಾಡಿದ್ದಾರೆ. ರಾಮಚಂದ್ರಣ್ಣ ಬೈದರೂ ಪರವಾಗಿಲ್ಲ, ಅವರು ಒತ್ತು ಕೊಟ್ಟಿದ್ದಾರೆ. ಕ್ಯಾಂತಣ್ಣ ಸರಿ ಇದೆ. ಈಗ ಮಂಜುನಾಥ್ ಈಗ ಬಂದರೆ, ಈಗ ಹೇಳಿದ್ದಾರೆ ಅವರು ನನಗೆ ಸಹಕಾರ ಕೊಡಿ ಅಂತ. ನೀವು ಯಾವಾಗಾದರೂ ನಾನು ರೆಡಿ ಇರ್ತೀನಿ. ನೀವು ಪ್ರತಿ ದಿವಸ ಬಾ ಅಂದರೂ ಬರ್ತೀನಿ. ಈ ಅವಧಿಯಲ್ಲಿ ಪ್ರಜಾವಾಣಿಯ ವರದಿಗಾರರಾಗಿದ್ದಂಥ ಮಾಜಿ ಅಧ್ಯಕ್ಷರು ಆಗಿದ್ದಂತಹ ನಮ್ಮೆಲ್ಲರ ಆತ್ಮೀಯರು, ಹಿತೈಷಿಗಳು, ಮಾರ್ಗದರ್ಶಕರು ಆದಂಥ ಶ್ರೀಯುತ ಮಾಡಾಳ್ ಶಿವಲಿಂಗಪ್ಪನವರ ಹುಟ್ಟುಹಬ್ಬವನ್ನು ಇಂದು ಸಡಗರ ಸಂಭ್ರಮದಿಂದ ನಾವೆಲ್ಲರೂ ಆಚರಣೆ ಮಾಡ್ತಾ ಇದ್ದೇವೆ. ಯಾಕೆಂದ್ರೆ ಅವರೆಲ್ಲರನ್ನು ಪ್ರೀತಿಯಿಂದ ವಿಶ್ವಾಸದಿಂದ ತಗೊಂಡು ಹೋಗ್ತಾ ಇದ್ರು. ಅವರು ಎಲ್ಲರೂ ಹ್ಯಾಪಿ ಬರ್ಡೇ ಟು ಯು ಶಿವಲಿಂಗಪ್ಪರೇ. ಬನ್ನಿ ಬನ್ನಿ ಆಮೇಲೆ ನೋಡೋಣ. ಹೋಬಳಿ ಮಟ್ಟದ ಕಿಟಪ್ಪ ಬೈ ನಾಲ್ಕು ಕ್ರಾಸ್ ಆಗಿರಿ, ಟಚ್ ಮಾಡಿ ಒಳಗೆ ಬರ್ರಿ. ರೆಡ್ ಪ್ರೆಸ್ ಮಾಡಿದ್ದೀರಲ್ಲ, ಒಳ್ಳೇದು. ಇನ್ನೊಂದು ಒಳ್ಳೇದು. ಮತ್ತೆ ಗತಗಳು ಮರಳಿ ಎಲ್ಲಿಗೆ ಊಟಕ್ಕೆ ಶಿವಲಿಂಗಪ್ಪ ಅವರು ಊಟದ ವ್ಯವಸ್ಥೆ ಮಾಡಿದ್ದಾರೆ. ನಾವು ನಿನ್ ಜೊತೆ ನಾವು ಬರೋಕ್ಕಾಗಲ್ವಲ್ಲ. ನೀವು ಶಿವಲಿಂಗಪ್ಪ ನೇತೃತ್ವ ನಗರ ಅಧ್ಯಕ್ಷರೇ ಆಯ್ತು, ಮುಗಿತದು. ಏನಾರ ನಗತಾ ನಗತಾ ಬಾಳು ನೀನು 100 ವರ್ಷ. ಕಟ್ ಮಾಡಿ ತಿಳಿಸ್ಬೋದಾ? ತಿಳಿಸಾಗಿಲ್ಲ ಅಲ್ವಾ? ಒಬ್ಬರು